ಮೇಡಮ್ ಅಪ್ಪು ಅವರ ಅಭಿಮಾನಿಯಾಗಿ ಸರ್ ಎರಡು ಮಾತು ಅವ್ರ ಬಗ್ಗೆ ಹೇಳಿಲ್ಲ ಅಂತಂದ್ರೆ ಸರ್ ಅವ್ರ ಬಗ್ಗೆ ಮಾತಾಡೋಕೆ ಎರಡು ಮಾತಲ್ಲಂತೂ ಸಾಲಲ್ಲ. ಆದರೆ ನನ್ನ ಕ್ಯಾಮ್ರಾ ಮುಂದೆಲ್ಲ ಮಾತಾಡಲ್ಲ. ಕ್ಯಾಮ್ರಾ ಇಲ್ಲಿದೆ. ಇವತ್ತು ಅಪ್ಪು ಅವ್ರು ಇಲ್ಲದೆ ಇರುವಂಥದ್ದು ಅವ್ರ ಸಿನಿಮಾಗಳನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಸರ್? ಅದು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಅದನ್ನು ಪದಗಳಲ್ಲಿ ಹೇಳೋಕ್ಕೆ ಆಗಲ್ಲ. ಅಪ್ಪು ಒಂಥರ ದೇವರಿದ್ದಂಗೆ. ಸೊ ನೀವು ಬೇರೆ ಕಡೆ ಫೆಸ್ಟಿವಲ್ ಆದಾಗೆಲ್ಲ ಟೆಂಪಲಲ್ಲಿ ಜನ ನೋಡಿದ್ದೀರಲ್ವಾ, ಬಟ್ ಅಪ್ಪು ಇದು ನಮಗೂ ಒಂಥರ ಫೆಸ್ಟಿವಲ್ ಥರನೇ ಆಗಿದೆ ಸರ್. ಯಾವತ್ತಾದ್ರೂ ಆ ಸಿನಿಮಾಗಳು ನೋಡೋದ್ರಿಂದ ಅಥವಾ ರೀಲ್ಸ್ ನೋಡೋದ್ರಿಂದ ಅಪ್ಪು ಅವ್ರು ಕಂಡ ತಕ್ಷಣ ಸರ್ ಅಪ್ಪು ಅವರು ಇಲ್ಲದೆ ಇರುವಾಗಲಿಂದ ಆಲ್ಮೋಸ್ಟು ಸಿನಿಮಾ ನೋಡೋಕ್ಕಾಗಲಿ ರೀಲ್ಸ್ ನೋಡೋಕ್ಕಾಗಲಿ ಹೋಗ್ತಾನೆ ಇಲ್ಲ. ನಮಗೆ ಒಂಚೂರು ಅವ್ರು ಕಾಣಿಸ್ಕೊಂಡ್ರು ಸಹ ನಮಗೆ ಕಣ್ಣಲ್ಲಿ ನೀರು ತುಂಬ್ಕೊಂಬರ್ತಾ ಇದೆ. ಸೊ ಸಾರಿ, ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ಏಜಿಂದ ಕೂಡ ನಟನೆಯನ್ನು ಮಾಡ್ಕೊಳ್ತಾ ಬಂದ ಆ ಸ್ಮೈಲ್ ಆಗಿರ್ಬೋದು, ಆ ನಟನೆ ಆಗಿರ್ಬೋದು. ಸರ್ ಒಬ್ಬರು ಸ್ಮೈಲ್ ನೋಡಿ ಒಬ್ರು ಕಣ್ಣಲ್ಲಿ ನೀರು ಬರ್ತಿದೆ ಅಂದರೆ ಅದು ಅಪ್ಪು ಬಾಸಿಂದ ಮಾತ್ರ ಸಾಧ್ಯ. ಆ ಸ್ಮೈಲ್ ನೋಡಿದ್ರೇ ಸಹ ಎಲ್ಲರ ಕಣ್ಣಲ್ಲೂ ನೀರು ತುಂಬ್ಕೊತಾ ಇದೆ. ಯಾವತ್ತಾದರೂ ಪುನೀತ್ ರಾಜ್ಕುಮಾರ್ ಅವ್ರನ್ನ ಭೇಟಿ ಆಗುವಂಥ ಅವಕಾಶ ಸರ್ ಮೀಟ್ ಮಾಡಿದ್ದೀನಿ ಸರ್. ನಾನು ಯಾವಾಗ ಮಾಡಿದ್ರಿ ಮೇಡಮ್? ಅದೊಂದು ನೆನಪನ್ನ ಪ್ರತಿ ಸರಿ ಅವ್ರ ಬರ್ಡೇ ಆದಾಗಲೂ ಅವ್ರ ಮನೆ ಹತ್ರ ಯಾವಾಗಲೂ ಹೋಗಿ ಅವ್ರಿಗೋಸ್ಕರ 3-4 ಅವರ್ಸ್ ಕಾಯ್ತಾ ಇದ್ವಿ ಸರ್. ನಾವು ಪ್ರತಿ ಬರ್ಡೇಲೂ ನಾನು ಇಲ್ಲಾಂದ್ರೆ ಒಂದು 3-4 ಸರಿ ಅವ್ರನ್ನ ಮೀಟ್ ಮಾಡಿದ್ದೀನಿ ಸರ್. ಅದೊಂದು ಖುಷಿ ನನಗೆ ನಿಜ ಇದೆ. ಮೀಟ್ ಮಾಡದೇ ಇದ್ರಂತೂ ಸಿಕ್ಕಾಪಟ್ಟೆ ಗಿಲ್ಟ್ ಅನ್ನೋದು ಉಳ್ಕೊಂಡ್ಬಿಡ್ತಿತ್ತು. ಬಟ್ ಮೀಟ್ ಮಾಡಿದ್ದೀನಿ. ಅವ್ರು ಯಾವ ರೀತಿ ಮಾತಾಡ್ತಿದ್ರು ಮೇಡಮ್? ಹೇಗೆ ಮಾತಾಡ್ಸ್ತಾರೆ ಅಂದರೆ ಸರ್, ಒಬ್ಬರು ಅವ್ರ ಬಗ್ಗೆ ಮಾತಾಡೋದಕ್ಕೆ ಆಗ್ತಾನೆ ಇಲ್ಲ ಸರ್. ತುಂಬ ಕಣ್ಣೀರು ಬರ್ತಿದೆ. ಅವರು ಹೇಗೆ ಮಾತಾಡ್ಸ್ತಾರೆ ಅಂದರೆ, ಒಬ್ಬ ವ್ಯಕ್ತಿನ ಪರಿಚಯ ಇದ್ದರೂ ಸರಿ ಇಲ್ಲದೆ ಇದ್ದರೂ ಸರಿ ಅವರಿಗೆ ಹೊಟ್ಟೆ ತುಂಬಿಸಿ ಕಳಿಸ್ದೇ ಇರೋ ವ್ಯಕ್ತಿನೇ ಅಲ್ಲ ಅವರು. ಅವ್ರ ಮನೆಗೆ ಹೋದಾಗೆಲ್ಲ ತುಂಬ ಚೆನ್ನಾಗಿ ಎಲ್ಲರನ್ನೂ ಟ್ರೀಟ್ ಮಾಡಿದ್ದಾರೆ. ಸ್ವಂತ ಬಂಧು, ಅಕ್ಕ ತಂಗಿ, ಅಣ್ಣ ತಮ್ಮದಿರು ಹೇಗೆ ಟ್ರೀಟ್ ಮಾಡ್ತಾರೋ ಅದೇ ಥರ ಫ್ಯಾನ್ಸ್ನ ಕೂಡ ಟ್ರೀಟ್ ಮಾಡ್ತಾಯಿದ್ರು ಅವರು. ಅದಕ್ಕೆ ನಾವೇ ಸಾಕ್ಷಿ. ವಿಶ್ ಮಾಡೋದು ಯಾವ ರೀತಿ ವಿಶ್ ಮಾಡ್ತೀರಾ ಅಂತ ಹೇಳಿ ಏನಾದರೂ ಗಟ್ಟಿ. ಇಲ್ಲ ಸರ್, ನಮ್ಮ ಮನೇಲಿ ಒಂದು ಪುಟ್ಟ ಮಗು ಇದೆ. ಅವಳ ಬರ್ಡೇಗೋಸ್ಕರ ಹೋಗಿದ್ವಿ. ಬಟ್ ಅವರು ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಅವ್ರು ಏನು ಕೊಟ್ಟರು ಅಂತ ನಮಗೂ ಸಹ ಗೊತ್ತಿಲ್ಲ. ಸುಮ್ಮನೆ ಹಿಂಗೆ ಪಾಕೆಟಿಂದ ಕೊಟ್ಟು ತೆಗೆದು ಅವ್ರ ಪಾಕೆಟಿಗೆ ಹಾಕಿ ಸುಮ್ಮನೆ ಹಾಗೆ ಹೋಗಿದ್ದಾರೆ. ಅದು ನೋಡಿದ್ರೆ ಅದರಲ್ಲಿ 20,000 ರೂಪೀಸ್ ಅಮೌಂಟ್ ಇತ್ತು ಸರ್. ತುಂಬ ಮೆಮೊರೀಸ್ ಇದೆ ಅವ್ರ ಹತ್ರ. ಬಟ್ ಅವರೆಲ್ಲೂ ಹೇಳ್ಕೊಂಡಿಲ್ಲ. ತುಂಬ ಖುಷಿ ಆಗ್ತಿದೆ ಸರ್. ಅವ್ರ ಬರ್ಡೇಗೆ ಏನು ಮಾಡೋದು, 100 ಕಾಲ ಸುಖವಾಗಿರಿ ಅಂತ ಹಾರೈಸೋಕ್ಕೆ ಅಂತ ಇಷ್ಟ. ಬಟ್ ಏನು ಮಾಡೋದು, ಅಂಥ ಭಾಗ್ಯ ನಾವು ಪಡ್ಕೊಂಡೇ ಬಂದಿಲ್ಲ. ಆದರೂ ಆ ದೇವರು ಇನ್ನು ಅವ್ರ ರೂಪದಲ್ಲಿ ಎಲ್ಲಾದರೂ ಹುಟ್ಟಿಸ್ಲಿ ಅವ್ರನ್ನ ಅಂತ ನಾವು ದೇವರಲ್ಲಿ ಕಳ್ಕಳ್ಯಾಕೆ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸರ್.